10 minutes. Because Nitin knows that if I start talking, I can talk till evening. So, just to sum it up, I think my 10 minutes are over, I know that. So, just to sum it up, what I would like to say about Suresh Bhai is that you may like him, you may not like him, but you cannot ignore him. That's what was his speciality. Wherever he was, he made his mark. He made it a point to ensure that people knew that he was there. People recognized that he was there. That is what was the special thing about him, and that is what I think has led to what we are seeing here today. Thank you very much. Thank you for those inspiring words. Founder Chairman Sir, wherever you are, thank you for being the force behind such a powerful legacy. Your perseverance and the integrity that you have shown has given all of us an example to move forward in life. And we hope in our very, very little way to contribute in building your Sapna and gatekeeping and protecting it. I also thank Shri Bhanumati Shah, who came into his life and turned out to be his biggest strength through the years. Ladies and gentlemen, as a tribute to my Dada, we have curated a series of photographs encapsulating the significant impact he created in his lifetime. He was a formidable businessman with a crystal clear vision, with a cause to dedicate his life to education. Despite being deprived of education himself due to financial constraints, he went on to create an ocean of knowledge that has carried thousands to the shores of wisdom. These photographs don't merely showcase the many dignitaries he encountered, but more importantly, they mirror the lasting impact of his character and life. Please accompany me in this journey.
ನಾವೆಲ್ಲ ಈ ದಿನ ಬಹಳ ಪ್ರೀತಿಯಿಂದ ಗೌರವದಿಂದ ನೆನಪಿಸ್ಕೊಳ್ತಾ ಇರೋದು ಸಪ್ನದ ಸುರೇಶ್ ಸಿ ಶಾ ಅವರನ್ನು. ಅವರ ಒಂದು ಪೂರ್ತಿ ಜರ್ನಿಯನ್ನು ನಾವು ನೋಡಿದ್ವಿ. ಇದನ್ನು ಬಹಳ ಆಸಕ್ತಿಯಿಂದ ಪ್ರೀತಿಯಿಂದ ತಯಾರು ಮಾಡಿದ್ದು ನಿಜೇಶ್. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ಆಗಮಿಸಿದ್ದಾರೆ. ಸರ್, ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ವಿನಂತಿಸ್ಕೊಳ್ತೇವೆ. ಡಿ ವಿ ಗುರುಪ್ರಸಾದ್ ಸರ್. ಸರ್, ಓಕೆ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರೋರು ನಮ್ಮ ಪ್ರೀತಿಯ ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಸರ್, ಹಿರಿಯ ವಿದ್ವಾಂಸರು, ಹಾಗೂ ನಮ್ಮೆಲ್ಲ ಚೈತನ್ಯದಿಂದ ನಾವೆಲ್ಲ ಇರೋದಕ್ಕೆ ನಮಗೆ ಬಹಳ ದೊಡ್ಡ ಒಂದು ಸ್ಫೂರ್ತಿ ಅಂತ ಹೇಳಿದ್ರೆ ನಮ್ಮ ಪ್ರೀತಿಯ ಮೇಷ್ಟ್ರು ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಸರ್. ಅಧ್ಯಕ್ಷ ನುಡಿಗಳನ್ನು ತಾವು ಮಾತನಾಡಬೇಕು ಅಂತ ವಿನಂತಿಸ್ಕೊಳ್ತೀವಿ. ಹಾಗೆಯೇ ಅಬ್ಸರ್ವ್ ಮಾಡ್ತಾ ಇದ್ರಿ ಇವಾಗ ಹೆಂಗೆ ಬರ್ತಾರೆ ಅಂತ. ಆ ಏನು ಎನರ್ಜಿ, 88 ವರ್ಷ ಸರ್. ಹಾಗೆ ಎಲ್ಲರಿಗೂ ನಿಮ್ಮ ಎನರ್ಜಿಯನ್ನು ಒಂಚೂರು ತುಂಬಿ ಮಾತಾಡಿ ಸರ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಬಹುಕಾಲ ನಮ್ಮ ಸ್ಮರಣೆಯಲ್ಲಿ ನಿಲ್ಲುವ ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಭಾಗವಹಿಸ್ತೀವಿ. ಪುಸ್ತಕ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪುಸ್ತಕ ಬಿಡುಗಡೆ ನಮ್ಮ ಲೇಖಕರಿಗೆಲ್ಲ ಎಷ್ಟು ಆನಂದ ಆಗುತ್ತೆ. ನನ್ನ ಪುಸ್ತಕ ಹೀಗೆ ಬಿಡುಗಡೆ ಆಗಬೇಕು ಅನ್ನುವ ಅಪೇಕ್ಷೆ ಇರೋರಿಗೆಲ್ಲ ಜೀವ ಕೊಟ್ಟವರು, ಅವಕಾಶ ಕೊಟ್ಟವರು, ವೇದಿಕೆ ಕೊಟ್ಟವರು, ಮತ್ತು ಪುಸ್ತಕ ಪ್ರಕಟಿಸೋದು ಮಾತ್ರ ಅಲ್ಲ, ಪ್ರಕಟಿಸಿದ ಮೇಲೆ ಅದು ಮುದ್ದಾಗಿ ಪ್ರಕಟಿಸಿ ಆಮೇಲೆ ಅದರ ಗೌರವ ಪ್ರತಿ ಕೊಟ್ಟು ಆಮೇಲೆ ಜೋಬಿಗೆ ಸಂಭಾವನೆಯನ್ನು ತಕ್ಷಣವೇ ಕೊಟ್ಟು ಇದೆಲ್ಲ ಅಪರೂಪವಾದಂತಹ ಅನುಭವ ನಮ್ಮ ಕಲ್ಲಲ್ಲಿ ಅದನ್ನು ಕಂಡ್ವಿ. ಅಂತ ಸುರೇಶ್ ಶಾ ಅವರ ನೆನಪಿಗೋಸ್ಕರ ಇವತ್ತು ಇಲ್ಲಿ ನಾವೆಲ್ಲ ಸೇರಿದ್ದೀವಿ. ಈ ಸಮಾರಂಭದಲ್ಲಿ ಸುರೇಶ್ ಶಾ ಅವರ ಬಳಗದವರು ತುಂಬ ಜನ, ಬರೀ ನಮ್ಮ ಲೇಖಕರು ಮಾತ್ರ ಅಲ್ಲ, ಮೆನಿ ರಿಲೇಟಿವ್ಸ್ ಆಫ್ ಸುರೇಶ್ ಶಾ. ಇಟ್ ವಾಸ್ ಆ್ಯನ್ ಅನ್ಡಿವೈಡೆಡ್ ಫ್ಯಾಮಿಲಿ. ಅವ್ರ ಮನೇಲಿದ್ದಾರೆ ಅವಿಭಕ್ತ ಕುಟುಂಬ. ಇವತ್ತು ಅವಿಭಕ್ತ ಕುಟುಂಬ ನೋಡೋದೇ ಅಪರೂಪದ ಕಾಲದಲ್ಲಿ ಸುರೇಶ್ ಶಾ ಮನೆಯಲ್ಲಿ ತಂದೆ ತಾಯಿ, ಮಕ್ಕಳು, ಅವರ ತಮ್ಮ, ಅವ್ರ ಮಕ್ಕಳು, ಇವು ಒಂದು ಸಮಾರಂಭ ಏರ್ಪಾಡು ಮಾಡಿದರೆ ಯಾರೂ ಬರೋದೇ ಬೇಕಾದ್ರೆ ಅವ್ರ ಕುಟುಂಬನೇ ಬಂದುಬಿಟ್ರೆ ಅದೇ ಒಂದು ಸಮಾರಂಭ ಆಗುತ್ತೆ. ಆ್ಯಂಡ್ ಮೆನಿ ಹ್ಯಾವ್ ಕಮ್ ಟುಡೇ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಮೋಸ್ಟ್ ಮೆಮೊರಬಲ್ ಈವೆಂಟ್. ಅವ್ರ ಮನೇಲಿ ಮಾತಾಡೋದೆಲ್ಲ ಗುಜರಾತಿ ಭಾಷೆ, ಮನೆಯಲ್ಲಿ ಜೊತೆ ಕನ್ನಡ. ಕೆಂಚೋ ಮಜಾ. ಈ ಸಮಾರಂಭದಲ್ಲಿ ಇವತ್ತು 4 ಪುಸ್ತಕಗಳು ಬಿಡುಗಡೆ ಆಗಿವೆ. 2 ನಮ್ಮ ದೊಡ್ಡೇಗೌಡರು ಬರೆದಿರ್ತಕ್ಕಂಥ ಕನ್ನಡ ಪುಸ್ತಕ ಮತ್ತು ಅದರ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು. ಜೊತೆಗೆ it's a very important book today which was launched, one among the other 4 books. It is by our Nirmala Govindarajan. It's beautiful. I could just glance and go through some pages and I found it so interesting. Congratulations Nirmala ji. ಗ್ರಂಥ ಪುರುಷ ಕುರಿತು ಈಗಾಗಲೇ ನಮ್ಮ ಬಹಳ ದೊಡ್ಡ, ನಮ್ಮ ಕಾಲದ ದೊಡ್ಡ ವಿದ್ವಾಂಸರು, ಸಂಸ್ಕೃತ, ಪ್ರಾಕೃತ, ಕನ್ನಡ ಎಲ್ಲ ಭಾಷೆಗಳಲ್ಲೂ ಸಮದಂಡಿಯಾದಂಥ ಪ್ರಭುತ್ವವನ್ನು ಪಡ್ಕೊಂಡಿರ್ತಕ್ಕಂತಹ ಒಬ್ಬ ಘನ ವಿದ್ವಾಂಸ ಮಲ್ಲೆಪುರಂ ಜಿ ವೆಂಕಟೇಶ್. When the state government of Karnataka started the first Sanskrit university in Karnataka,
he had the privilege of becoming the first Vice Chancellor of that ಯೂನಿವರ್ಸಿಟಿ. ಅದಕ್ಕೆ ಯಾಕಂದರೆ ಮೊದಲೇ ಕುಲಪತಿ ಆಗೋನಿಗೆ ಭಾಳ ಕಷ್ಟ ರೀ. ಒಂದು ಕುರ್ಚಿ ಇರೋದಿಲ್ಲ, ಒಂದು ಆಫೀಸ್ ಇರೋದು, ಅದೆಲ್ಲನೂ ಕಟ್ಟಬೇಕು. ಮುಂದೆ ಬಂದವ್ರಿಗೆ ಅದೆಲ್ಲ ಫಲ ಸಿಗುತ್ತೆ. ಇರಲಿ. ಹೀಗಾಗಿ ಸುರೇಶ ಅವರನ್ನು ಕುರಿತು ಮಾತನಾಡೋದಕ್ಕೆ ನನಗೆ ತುಂಬ ತುಂಬ ಕಾರಣಗಳಿವೆ. ಸುರೇಶ ಇವತ್ತು ಬದುಕಿದ್ರೆ 85 ವರ್ಷ ಆಗ್ತಾಯಿತ್ತು ಅವರಿಗೆ. 85 ವರ್ಷ ಇವತ್ತು ಅವರು ಬದುಕಿದ್ರೆ. ಆದರೆ ಸುರೇಶ ಹೋದರು ಅಂತ ನಮ್ಗೆ ಯಾರಿಗೂ ಅನಿಸುತ್ತೆ? ಅನಿಸೋದೇ ಇಲ್ಲ. ಯಾಕೆಂದರೆ ಅವರ ಮಕ್ಕಳು ಎಲ್ಲರೂ ತಂದೆ ನಡೆದಂತಹ ದಾರಿಯಲ್ಲಿ ಹೆಜ್ಜೆ ಹಾಕ್ಕೊಂಡು ಆ ಪುಸ್ತಕ ಲೋಕವನ್ನು ಎಷ್ಟು ಚೆನ್ನಾಗಿ ಇಡೀ ಕರ್ನಾಟಕದಲ್ಲಿ ಮತ್ತು ಹೊರಗಡೆ ವಿಸ್ತರಿಸಿದ್ದಾರೆ ಅಂದರೆ, ಈಗಾಗಲೇ 21 ಶಾಖೆಗಳು, 7,000 ಪುಸ್ತಕಗಳು. ದೇ ಹ್ಯಾವ್ ಪಬ್ಲಿಷ್ಡ್ ಸೋ ಫಾರ್ 7,000 ಟೈಟಲ್ಸ್. ಜಸ್ಟ್ ಇಮ್ಯಾಜಿನ್. ರೋಮಾಂಚನ ಆಗುತ್ತೆ, ಖುಷಿ ಆಗುತ್ತೆ. ಆಮೇಲೆ ಔಟ್ ಆಫ್ ದಿ 7,000 ಬುಕ್ಸ್ ದಟ್ ದೇ ಹ್ಯಾವ್ ಪಬ್ಲಿಷ್ಡ್, ಇಟ್ಸ್ ಎ ಬ್ಯೂಟಿಫುಲ್. ತಂದೆ ತಾಯಿಗಳು ಮಕ್ಕಳು ನೋಡೋದಕ್ಕೆ ಎಷ್ಟು ಸಂತೋಷ ಆಗುತ್ತೋ, ಒಳ್ಳೆ ಅಲಂಕಾರ ಮಾಡಿ, ಆ ಮಗು ಹೇಗಾದ್ರಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿ. ಹಾಗೆ ಈ ಪುಸ್ತಕಗಳನ್ನು ಪ್ರಕಟಿಸೋದು ಅಂತಂದರೆ ಅದು ಒಂದು ಪೂಜೆ, ಪುಸ್ತಕ ಪೂಜೆ ಅಂತ ತಿಳ್ಕೊಳ್ತಾರೆ. ಅಷ್ಟು ಪ್ರೀತಿಯಿಂದ ಮತ್ತು ಅದರ ವಿತರಣೆ ಮಾಡುವ ಒಂದು ದೊಡ್ಡ ತಂಡ ಸುರೇಶ ಅವರು ಕಟ್ಟಿ ಬೆಳೆಸಿದ್ದ. ಅವರು ಹೊರಗಡೆಯಿಂದ ಬಂದರು ಸುರೇಶ ಅವರು, ಆದರೆ ಹೊರಗಡೆಯವರಾಗೆ ಇದ್ದು ಹೋಗಲಿಲ್ಲ. ಹೊರಗಡೆಯಿಂದ ಬಂದು ಕನ್ನಡವನ್ನು ಒಪ್ಕೊಂಡ್ರು, ಕರ್ನಾಟಕವನ್ನು ಒಪ್ಕೊಂಡ್ರು. ಕರ್ನಾಟಕ ಮತ್ತು ಕನ್ನಡ ಅವ್ರನ್ನ ಒಪ್ಕೊಳ್ತು. ಇದು ಒಬ್ಬ ವ್ಯಕ್ತಿ ಹೇಗೆ ಬಾಳಬೇಕು ನೆಲೆಸದಲ್ಲಿ ಎಲ್ಲೆಲ್ಲಿಸ್ತಾರೋ ಅಲ್ಲಿ ಅದು ಅವರ ಜೈನ ಪರಂಪರವನ್ನೇ ಹಾಗೆ. ಸರ್ವಭಾಷಾಮಯಿ ಸರಸ್ವತಿ. ಆ್ಯಂಡ್ ವೇರ್ ಎವರ್ ಯು ಗೋ ಯು ಬಿಕಮ್ ಒನ್ ವಿತ್ ದಿ ಪೀಪಲ್, ವಿತ್ ದಿ ಕಲ್ಚರ್ ಆ್ಯಂಡ್ ವಿತ್ ದಿ ಲ್ಯಾಂಡ್. ಆ್ಯಂಡ್ ಸುರೇಶ ಇಸ್ ದಿ ಲಿವಿಂಗ್ ಒಂದು ದೊಡ್ಡ ಮಾದರಿಯನ್ನು ಅವರು ನಿರ್ಮಿಸಿಕೊಟ್ರು. ಅವರ ಕುಟುಂಬದಲ್ಲಿ ಭಾನುಮತಿಯವ್ರನ್ನ ನಾನು ಜ್ಞಾಪಿಸ್ಕೊಳ್ಬೇಕು. ಭಾನುಮತಿ ಸುರೇಶ ಅವರಿಗೆ, ಅವ್ರ ಮಕ್ಕಳಿಗೆ ಮನೆಯಿಂದನೇ ಒಂದು ಸ್ಫೂರ್ತಿ ಬರ್ತಾಯಿತ್ತು, ಮನೆಯಿಂದನೇ ಒಂದು ಸಂಸ್ಕಾರ ಆಗ್ತಾಯಿತ್ತು. ಅದನ್ನು ಮಾಡಿದಂಥವರು ಭಾನುಮತಿಯವರು ತೀರಿ ಹೋದಾಗ ಅದನ್ನು ಹರಿಶ್ಚಂದ್ರ ಘಾಟ್ ಸಂದರ್ಭದಲ್ಲಿ ಅವತ್ತು ನಾನು, ಸುರೇಶ, ಅವ್ರ ಕುಟುಂಬದವರೆಲ್ಲ ನಾವಿದ್ವಿ. ನನ್ನ ಕೈಲಿ ಮಂತ್ರ ಹೇಳ್ಸಿದ್ರು ಅವತ್ತು. ಓಂ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯುರ್ಯಾಣಂ, ನಮೋ ಓಜ್ಜಾಯಣಂ, ನಮೋ ಲೋಯೇ ಸಬ್ಬಸಾಹುಣಂ. ಅದಾದಮೇಲೆ ಯೇಸೋ ಪಂಚನಮೋಕಾರೋ ಶುಭಪಾವ ಪಣಾಸಣೋ ಮಂಗಳಾಣಂಚ ಸವ್ಯೇಸಿಂ ಪಡಮಂ ಹೋಯಿ ಮಂಗಳ ಮದನದ. ಸುರೇಶ ಅವ್ರು ನೋಡ್ರಿ, ಸುರೇಶ ಅವ್ರ ಬಗ್ಗೆ ಹೇಳೋದು ತುಂಬ ಇದೆ. ನಾವು ಕಾಲದ ಪರಿಮಿತಿ ಚೌಕಟ್ಟಿನಲ್ಲಿ ನಾನು ಎಷ್ಟು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಪುಸ್ತಕಕ್ಕೆ ಗ್ರಂಥ ಪುರುಷ ಅಂತ ಹೆಸರು ಕೊಡೋ ಒಂದು ಸೂಚನೆ ನನಗೆ, ಆ ಸೌಭಾಗ್ಯ ನನಗೆ ಪ್ರಾಪ್ತವಾಗಿತ್ತು. ಏಕೆಂದರೆ ರಾಜಶೇಖರ ಎಂತಕ್ಕಂಥವನು ದೊಡ್ಡ ಸಂಸ್ಕೃತ ಲಾಕ್ಷಣಿಕ. ಅವನ ಕಾವ್ಯ ಮೀಮಾಂಸೆ ಬಹಳ ಪ್ರಸಿದ್ಧವಾದದ್ದು. ಅದರಲ್ಲಿ ಅವನು ಕಾವ್ಯ ಪುರುಷನನ್ನು ಕುರಿತು ಮಾತನಾಡ್ತಾನೆ. ಮ್ಯಾನ್, ಅವನ ಪೊಯಟ್ರಿ ಅದನ್ನು ಈಕ್ವೇಟ್ ಮಾಡಿ ಒಂದು ದೊಡ್ಡ ಮೆಟಾಫರ್ ಇಟ್ಟು ಒಂದು ರೂಪಕದಲ್ಲಿ ಅವನು ಮಾತಾಡ್ತಾನೆ. ಅದು ಯಾಕೋ ನಂಗೆ ತಕ್ಷಣ ನೆನಪಿಗೆ ಬಂದು ಇದಕ್ಕೆ ಗ್ರಂಥ ಪುರುಷ. ಅವನು ಕಾವ್ಯ ಪುರುಷ ಆದರೆ ಕರ್ನಾಟಕದಲ್ಲಿ ಗ್ರಂಥ ಪುರುಷ ನಂಬರ್ 1 ಸುರೇಶ್ ಶಾ ಅವರು. ಅವರ ಮಕ್ಕಳು ಇವತ್ತು ಎಲ್ಲ ಸೇರಿಕೊಂಡು ಇಂಥ ಭವನದಲ್ಲಿ ಅಶೋಕ್ ನಮ್ಮ ಕನ್ನಡ ಸಾಹಿತ್ಯಗಳನ್ನೆಲ್ಲ ಕರೆಸಿ ಇಲ್ಲಿ ಕೂತ್ಕೊಂಡು ನಾವು ಮಾತಾಡೋದು ಅಂದರೆ ನಮಗೆ ಸಾಯಂಕಾಲದವರೆಗೂ ಇಲ್ಲಿರೋಣ ಅಂತ ಆಸೆ ಆಗುತ್ತೆ. ಇಷ್ಟ. ಇದು ನಮಗೆ ತೋರುವ ಗೌರವ ಅಲ್ಲ. ಯಾವ ಕರ್ನಾಟಕ ಸಂಸ್ಕೃತಿ ನಿರಂತರವಾಗಿ ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿದೆ, ಅದಕ್ಕೊಂದು ವೈಭವವನ್ನು ಕೊಟ್ಟು ಇಡೀ ಭಾರತದಲ್ಲಿ ಬಿಂಬಿಸುವ ಪ್ರಯತ್ನದಲ್ಲಿ ದೊಡ್ಡ ಕೆಲಸ ಮಾಡಿದಂಥವರು ಸುರೇಶ್ ಶಾ. ವಿ ಶುಡ್ ಬಿ ಗ್ರೇಟ್ಫುಲ್ ಟು ಹಿಮ್ ಆ್ಯಸ್ ರೈಟರ್ಸ್, ಆ್ಯಸ್ ಪಬ್ಲಿಷರ್ಸ್, ಆ್ಯಸ್ ಪ್ರಿಂಟರ್ಸ್, ಆ್ಯಸ್ ಬುಕ್ ಬೈಂಡರ್ಸ್. ಸುರೇಶ್ ಶಾ ಅವ್ರ ಜೊತೆಯಲ್ಲಿ ಎಲ್ಲ ಇರ್ತಿದ್ರು. ಮಾರಾಟಗಾರರು ಇರ್ತಿದ್ರು, ಬೇರೆ ಬೇರೆ ಪ್ರಕಾಶನ. ಸಾಮಾನ್ಯವಾಗಿ ವೃತ್ತಿ ದ್ವೇಷ ಇರುತ್ತೆ, ಕವಿಗೆ ಕವಿ ಮುನಿಮಮ್ ಅನ್ನೋ ಹಾಗೆ. ಆದರೆ ಸುರೇಶ್ ಶಾ ಅವರ ಹೃದಯ ಎಷ್ಟು ಶ್ರೀಮಂತವಾಗಿತ್ತು ಅಂದರೆ ಇಟ್ ಕುಡ್ ಅಕಾಮಡೇಟ್
his heart could accommodate all people, whether they are different publishers or printers or booksellers. ಅವರಿಗೆಲ್ಲ ಅವರು ಸಹಾಯ ಮಾಡ್ತಾ ಇದ್ರು. ಬುಕ್ಸ್ ಇದರಲ್ಲಿ ಬರೆದಿರೋ ಲೇಖಕರು ಯಾವ್ಯಾವ ರೀತಿಯಲ್ಲಿ ಸುರೇಶ ಅವರು ಕರ್ನಾಟಕ ಅವರನ್ನು ಸ್ವೀಕರಿಸಿದೆ ಅಂದರೆ, ಕರ್ನಾಟಕ ಅವರನ್ನು ಆಲಂಗಿಸ್ಕೊಂಡಿದೆ ಅಂದರೆ, ಎಲ್ಲರಿಗೂ ತಮ್ಮ ಪ್ರೀತಿಯ ಅಮೃತ ಸಿಂಚನವನ್ನು ಮಾಡಿದಂತಹ ಗ್ರಂಥ ಪುರುಷ ಸುರೇಶ ಅವರು ಮರೆಯಲಾಗದ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಹೇಗೆ ಅವರು ನಡೆದು ಬಂದರು ಅನ್ನುವ ದಾರಿಯನ್ನು ತೋರ್ತಕ್ಕಂತಹ 2 ಸಾಕ್ಷಿಗಳನ್ನು ಇವತ್ತು ನಮ್ಮ ಮುಂದೆ ಪ್ರಾರಂಭದಲ್ಲಿ ಒಂದು ಕೊಟ್ಟರು. ಆಮೇಲೆ ವೈಯಕ್ತಿಕವಾಗಿ ಅವರೇ ಬೆಳೆದು ಬಂದಿದ್ದು. ಅವರು ನಾವು ಹೋಗಿ ಪುಸ್ತಕದ ಅಂಗಡಿಯಲ್ಲಿ ನಿಂತ್ಕೊಂಡ್ರೆ ನಾವು ಒಂದು ಸರಸ್ವತಿಯ ದೇವಸ್ಥಾನಕ್ಕೆ ಹೋದ ಅನುಭವ ಆಗುತ್ತೆ. ಆ ಪುಸ್ತಕಗಳು ಸುಮ್ಮನೆ ರಾಶಿ ಹಾಕಿಲ್ಲ, ತಿಪ್ಪೆ ಅಲ್ಲ. ಒಂದೊಂದು ಪುಸ್ತಕನೂ ಹೇಗೆ ಜೋಡಿಸಿರ್ತೆ ಅಂದರೆ ಗಿಡದಲ್ಲಿ ಹೂವು ಅರಳಿದ ಹಾಗೆ, ಮೊಗ್ಗು ಜೋಳು ಬಿಟ್ಟ ಹಾಗೆ. ಅದನ್ನು ಆ ಪುಸ್ತಕ ಕೈ ತಗೊಳ್ಳೋದೇ ಒಂದು ಆನಂದ. ಆ ಗ್ರಂಥಾಲಯಕ್ಕೆ ಆ ಪುಸ್ತಕದ ಮಡಿಗೆ ಹೋಗೋದೇ ಒಂದು ಖುಷಿ, ಒಂದು ಸಂಭ್ರಮ. ಅಂತಹ ಒಂದು ವಾತಾವರಣ ಪುಸ್ತಕಕ್ಕೆ ಶೋಭೆಯನ್ನು ತಂದುಕೊಟ್ರು, ಲೇಖಕರಿಗೆ ಮರ್ಯಾದೆಯನ್ನು ತಂದುಕೊಟ್ರು. ನಾವು ಮರೆಯೋದಕ್ಕೆ ಸಾಧ್ಯವಾಗ್ತಾ ಅಂತ ಸುರೇಶ ಅವ್ರನ್ನ. ಹೀಗಾಗಿ ಸುರೇಶ ಅವರು ಇಲ್ಲಿವರೆಗೆ ಬಂದಿರ್ತಕ್ಕಂಥ ನಾವು ಮಾತ್ರ ಫಲಾನುಭವಿಗಳು ಮಾತ್ರ ಅಲ್ಲ, ಬೆನಿಫಿಷಿಯರೀಸ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇರ್ತಕ್ಕಂತಹ ಲೇಖಕರು ಅದರ ಪ್ರಯೋಜನವನ್ನು ಪಡೆದಿದ್ದಾರೆ. ಸುರೇಶ ಗುಜರಾತ್ನಿಂದ ಇಲ್ಲಿ ಬಂದ ಮೇಲೆ ಹಿ ಕೇಮ್, ಹಿ ಸಾ, ಹಿ ಕಾನ್ಕರ್ಡ್. ಇಲ್ಲಿಗೆ ಬಂದರು, ಕರ್ನಾಟಕ ನೋಡಿದರು, ಕರ್ನಾಟಕ ಗೆದ್ಕೊಂಡ್ರು. ಅವರು ಎಲ್ಲರ ಹೃದಯವನ್ನು ಪ್ರೀತಿಗೆ ಪಾತ್ರ ಅಂತ. ಆದ್ದರಿಂದ ಅವ್ರು ಅದಕ್ಕೆಲ್ಲ ಇದ್ದಿದ್ದೇನೆಂದರೆ, ಸುರೇಶ ನಮಗೋಗಿ ಯೂನಿವರ್ಸಿಟಿಯಲ್ಲಿ ಓದೋದು ಆ ಥರದ ಅಲ್ಲ. ಅವರಿಗೆ ಬದುಕೇ ಒಂದು ವಿಶ್ವವಿದ್ಯಾನಿಲಯ ರೀತಿಯಲ್ಲಿದ್ದು ಬದುಕಿನ ಪಾಠಗಳನ್ನು ಕಲಿತು ಬಂದಂಥವ್ರು. ಮಹಾವಿವೇಕಿ, ಜಾಣ. ವಿವೇಕ ಭಾಳ ಮುಖ್ಯ. ಯಸ್ಯ ನಾಸ್ತು ವಿವೇಕಸ್ತು ಕೇವಲಂ ಯೋ ಬಹುಶ್ರುತಃ ತಸ್ಯ ನ ಜಾನಾತಿ ಶಾಸ್ತ್ರಾರ್ಥಾನ್ ದರ್ವಿ ಸೂಪರಸಾನ್ ಇವ ಅಂತ. ಎಷ್ಟೇ ಓದಿದ್ರೂ ವಿವೇಕ ಇಲ್ಲದೆ ಇದ್ದರೆ ಅದು ಪ್ರಯೋಜನ ಆಗೋದಿಲ್ಲ. ಸಾಂಬಾರು ತಯಾರು ಮಾಡ್ತಾರೆ, ಆ ಸಾಂಬಾರಿಗೆ ಎಷ್ಟು ಲಾಭಜಾಮೆ ಆಗಿರುತ್ತೆ. ಸೌಟ್ನಲ್ಲಿ ತಿರುತ್ತಾ ಇದ್ದರೆ ಗಮ್ಮಂತ ಇರುತ್ತೆ. ಅದರ ರುಚಿ, ಅದರ ಸ್ವಾದ ನಮಗೆ ಮಾತ್ರ ತಿನ್ನೋರಿಗೆ. ಆದರೆ ಸಾಂಬಾರಿನಲ್ಲಿರೋ ಸೌಟ್ಗೆ ಅದರ ಮಜಾ ಸಿಗೋದಿಲ್ಲ. ಹಾಗೆ ಎಷ್ಟು ಓದಿದ್ರೂ ವಿವೇಕ ಇಲ್ಲದೆ ಇದ್ದರೆ ಅದು ಪ್ರಯೋಜನ ಆಗೋದಿಲ್ಲ. ಅಂತಹ ವಿವೇಕ, ಅಂಥ ಜಾಣನಾಗಿದ್ದಂಥವರು ಸುರೇಶ್ ಅವರು ಈಗ ನಮ್ಮ ಮಲ್ಲೆಪುರಂ ಜಿ ವೆಂಕಟೇಶ್ ಈ ಪುಸ್ತಕದಲ್ಲಿ ಗ್ರಂಥ ಪುರುಷದಲ್ಲಿ ಯಾರ್ಯಾರು ಬರೆದಿದ್ದಾರೆ ಏನೇನು ಅನ್ನೋದ್ರ ಕೆಲವನ್ನ ಒಂದು ನಮಗೆ ಪುನಃ ಅವರು ದೀಪಕ್ ಶಾ, ಪರೇಶ್ ಶಾ, ನಮ್ಮ ಇವನು ನೋಡಿದೆ. ನಾನು ಮೊದಲೇ ನಿಂತ್ಕೊಂಡ್ಬಿಟ್ಟೆ, ಗೊತ್ತಿರಲಿಲ್ಲ ನನಗೆ. ಯಾರೋ ಸಿನಿಮಾ ಸ್ಟಾರ್ ಬಂದಿದ್ದಾರೆ ಅಂದ್ಕೊಂಡ್ಬಿಟ್ಟೆ ನಮ್ಮ ನಿರ್ದೇಶನ. ಆಮೇಲೆ ದೀಪಕ್ ಇಲ್ಲಿ ಅಯ್ಯೋ ನಮ್ಮ ನಿತಿನ್ ಹೇಳಿದರು ಈಸ್ ಮೈ ಸನ್ ಅಂತ. ಭಾಳ ಸಂತೋಷ. ನೀವು ತಂದೆಯವರ ತಾತನ ದಾರಿಯನ್ನು, ಹೆಜ್ಜೆಯನ್ನು ನೀವು ನಡೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಇನ್ನು ನಾನು ಹೆಚ್ಚು ಹೇಳುವ ಅಗತ್ಯ ಇಲ್ಲ. ಇದು ಈ ಸಂಸ್ಥೆ ನಮ್ಮದು ಅಂತ ನಾವೆಲ್ಲ ತಿಳ್ಕೊಂಡು ಇವತ್ತು ಬಂದಿರೋದು ಯಾವುದೋ ಬೇರೆ ಒಂದು ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಸುರೇಶ್ ಅವರು, ಅವರ ಕುಟುಂಬದವರು ಇವತ್ತು ಜ್ಞಾಪಿಸ್ಕೊಂಡು ಲಂಡನ್ನಿಂದ ನಿಮ್ಮ ಕುಟುಂಬದವ್ರು ಬಂದಿದ್ದೀರಿ, ಗುಜರಾತ್ನಿಂದ ಬಂದಿದ್ದೀರಿ. ನಿಮ್ಮ ಕುಟುಂಬದ ಜೊತೆಯಲ್ಲಿ ನಮ್ಮ ಕುಟುಂಬನೂ ಬಂದಿದ್ದೀವಿ. ನಾವೆಲ್ಲ ಲೇಖಕರು ಎಲ್ಲ ಬಂದಿದ್ದೀವಿ. ನಮ್ಮೆಲ್ಲರ ನೆನಪಿನಲ್ಲಿ ಚಿರಸ್ಥಾಯಿಯಾಗಿ ನಿಂತಹ friends, family, and to all the dignitaries gathered here, to all those who knew him, with his childlike zest and endless reserve of optimism, he walked over every stumbling block along his dream path and emerged victorious. Books are a timeless way of capturing this journey, making him immortal. We hope that this story that we have weaved through 4 books inspires and lends hope to all those who perspire and to nurture their dreams, all those who pursue.
have a book reading session, I request our powerhouse at Sapna, R. Dodegowda, to please come on stage and read a few lines from Divyadar. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಾಹಿತ್ಯ ಲೋಕದ ದಿಗ್ಗಜರೇ, ನನ್ನ ಪ್ರೀತಿಯ ಬಂಧುಗಳೇ, ನಾನು ಮಾತಾಡೋಗಿಲ್ಲ ಅಂತ ನಮ್ಮ ನಿತಿನ್ ಶಾ ಅವರು ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ಮುಗೀತು, ಪುಸ್ತಕ ಓದಬೇಕಷ್ಟೇ ಅಂತ ಹೇಳಿದ್ದಾರೆ. 2 ಮಾತಾಡ್ತೀನಿ ಅಂತ ಈಗ ನಾನು ಅವ್ರ ಹತ್ರ ಹೇಳಬೇಕು. ಯಾಕೆಂತಂದರೆ ಅವರು ಸಪ್ನ ಕುಟುಂಬಕ್ಕಷ್ಟೇ ಮೋಟೋಬಾಯ್ ಅಲ್ಲ, ನಮ್ಮ ಸಪ್ನಾದಲ್ಲೂ ಕೂಡ ಅವ್ರು ಮೋಟೋಬಾಯ್. ಅವ್ರು ಹೇಳಿದ ಮೇಲೆ ನಾವು ಅದನ್ನು ಖಂಡಿತವಾಗ್ಲೂ ಪಾಲಿಸ್ತೀವಿ. ಸೊ ಹಾಗಾಗಿ 1-2 ಮಾತು ಹೇಳಲೇಬೇಕು. ಈ ಪುಸ್ತಕ ನೀವೇನು ಈಗ ನೋಡಿದ್ರಲ್ಲ, ಇದಕ್ಕೆ ಮುಖಪುಟವನ್ನು ಮಾಡಿಕೊಟ್ಟಿದ್ದಂಥ ನಮ್ಮ ಶ್ರೀಪಾದ್ ಅವ್ರು ಬಂದಿದ್ದಾರೆ. ಹಾಗೆ ಇನ್ನರ್ ಇಲ್ಲಸ್ಟ್ರೇಷನ್ಸ್ ನೀವೇನು ನೋಡಿದ್ರಲ್ಲ, ಬಂದ ತಕ್ಷಣ ಭಾಳ ಅದ್ಭುತವಾಗಿ ಬಂದಿದ್ದಾವೆ. ಅದನ್ನು ನಾಗನಾಥ್ ಗೌರಿಪುರ ಅವರು ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಭಾಳ ಪ್ರೀತಿಯ ನಾವು ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಈ ಒಂದು ಜರ್ನಿನ ಭಾಳ ಚಿತ್ರ ರೂಪದಲ್ಲಿ ಕೊಟ್ಟಿದ್ದಾರಲ್ಲ, ಭಾಳ ಸಂತೋಷ ಆಯಿತು. ಅವ್ರು ಬಂದಿರತಕ್ಕಂಥದ್ದು ನಮಗೆ ಭಾಳ ಸಂತೋಷ. ಈ ಕೂಡು ಕುಟುಂಬ, ಆದರ್ಶ ಅಣ್ಣ ತಮ್ಮಂದಿರು, ಒಟ್ಟಿಗೆ ಇರತಕ್ಕಂಥವ್ರು, ತಂದೆಗೆ ತಕ್ಕ ಮಕ್ಕಳು ಅಂತಂತಂದರೆ ನಾವು ಇವ್ರನ್ನ ನೋಡಿ ಕಲಿಬೇಕಾಗಿದೆ. ಸಾಕಷ್ಟು ಬಾರಿ ನಾನು ಕೆಲವೊಂದು ಕಡೆ ಹೇಳ್ತಾ ಇರ್ತೀನಿ, ಈ ಆದರ್ಶ ಅಣ್ಣ ತಮ್ಮಂದಿರು ನಮಗೆಲ್ಲರ ಮಾದರಿನಪ್ಪ ಅಂತ. ಇವತ್ತಿನ ಕಾಲದಲ್ಲಿ ಈ ರೀತಿಯ ಒಂದು ಅಪರೂಪದ ಒಂದು ನಾವು ಏನು ದೃಶ್ಯಗಳನ್ನ ನಾವು ಕಾಣ್ತಾ ಇರ್ತೀವಲ್ಲ, ನಿಜವಾಗ್ಲೂ ನಮಗೆ ನಾವೇ ಭಾಗ್ಯವಂತರು ಅಂತ. ಸೊ ಈ ದೃಷ್ಟಿಯಿಂದ ಮುಂದೆ ಮಾತಾಡ್ಲಿಕ್ಕೆ ಹೋಗಲ್ಲ, ಅವರ ಆಜ್ಞೆ ಆಗಿದೆ. ಒಂದು ಪುಟವನ್ನು ಓದಿ ನನ್ನ ಕಾರ್ಯವನ್ನು ಮುಗಿಸ್ತೀನಿ. ಈಗಾಗಲೇ ಸಮಯ ಮೀರಿದೆ. ಇದಾದ ನಂತರ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲರೂ ಭೋಜನ ಸ್ವೀಕರಿಸಬೇಕು ಅಂತ ನಮ್ಮ ಒಂದು ಪ್ರೀತಿಯ ಮನವಿ. ಹಾಗೆಯೇ ಬಿಡುಗಡೆಯಾದ 4 ಕೃತಿಗಳು ನಿಮಗೆ ದೊರೀತವೆ. ತಾವು ದಯಮಾಡಿ ತಮಗಿಷ್ಟವಾದ ಕೃತಿಗಳನ್ನು ನೀವು ತಗೊಂಡು ಓದ್ಬೋದು ಅನ್ನೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಆಗ್ತದೆ. ಇವರ ಒಂದು ವ್ಯಕ್ತಿತ್ವ, ಸುರೇಶ್ ಅವ್ರನ್ನ ನಾನು ಕಳೆದ 30 ವರ್ಷಗಳಿಂದ ನಾನು ಅವ್ರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿದ್ದಂಥವನು. ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕು. ಸುರೇಶ್ ಅವರು ಇನ್ನೊಂದು ಬಹಳ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಅದನ್ನು ನಿಮ್ಮ ಮುಂದೆ ನಾನು ಇಡಲೇಬೇಕು. ಇಲ್ಲಿ ಎಲ್ಲೋ ಬಂದಿದ್ದಾರೆ ನಮ್ಮ ರಾಮಚಂದ್ರಯ್ಯ ಅಂತ, ಅವರಿಗೆ ACP ಆಗಿದ್ದಾರೆ. ಅವರ ಒಂದು ನೆರವಿಗೆ ನೋಡಿ, ಅಲ್ಲಿ ದಯಮಾಡಿ ಎದ್ದು ನಿಂತ್ಕೊಳ್ಬೇಕು. ರಾಮಚಂದ್ರಯ್ಯನವರು ಅವರಿಗೆ ACP ಆಗಿದ್ದಾರೆ. ಅವರಿಗೆ ಓದಲಿಕ್ಕೆ ಸಹಕಾರ ಕೊಟ್ಟು ಒಂದು ಹಂತದವರೆಗೂ ಅವರಿಗೆ ನಾನಿದ್ದೇನೆ ನಿನಗೆ ಅಂತ ಹೇಳಿ ಧೈರ್ಯ ತುಂಬಿದಂಥ ನಮ್ಮ ಸುರೇಶ್ ಅವರು ಇವತ್ತು ನಮ್ಮ ಮುಂದೆ ನಮ್ಮ ರಾಮಚಂದ್ರನವರು ನಿಂತಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ. ಅವರಿಗೆ ಅಭಿನಂದನೆಗಳು ಕೂಡ ಹೇಳಲಿಕ್ಕೆ ಇಷ್ಟ ಆಗ್ತದೆ. ಹೀಗೆ ಸಾಕಷ್ಟು ಜನಕ್ಕೆ ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಅದು ಒತ್ತಲ್ಲ ಅಂತ ಹೇಳ್ತಾ ಮುಂದೆ ಅವರ ವ್ಯಕ್ತಿತ್ವದ ಬಗ್ಗೆ ಒಂದು ಪುಟವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೀನಿ. ಸುರೇಶ ದೂರದ ಗುಜರಾತಿನಿಂದ ಬಂದವರಾದರೂ ಕರ್ನಾಟಕದ ಜನರೊಡನೆ ಬೆರೆತು ಅಪೂರ್ವ ವ್ಯಕ್ತಿತ್ವವುಳ್ಳವರಾಗಿ ಅಪ್ಪಟ ಕನ್ನಡಿಗರೇ ಆದರು. ಕನ್ನಡಿಗರೊಡನೆ ಅವರು ಹೇಗೆ ಒಂದಾದರೆಂದರೆ, ಕರ್ನಾಟಕ ಸರ್ಕಾರವೇ ಅವರನ್ನು ಗೌರವಿಸಿತಲ್ಲದೆ ಸ್ಥಳೀಯ ಸಾಂಸ್ಕೃತಿಕ ಸಂಸ್ಥೆಗಳೂ ಇವರನ್ನು ಗೌರವಿಸಿದವು. ಸುರೇಶ ಒಬ್ಬ ಕೊಡುಗೈ ದಾನಿ. ತಮ್ಮ ಸಂಪತ್ತನ್ನು ಸಮಾಜದೊಂದಿಗೆ ಹಂಚಿಕೊಂಡು ಬಾಳಿದವರು. ಅದರಲ್ಲಿಯೂ ಅವಶ್ಯಕತೆ ಇದ್ದ ಜನರಿಗೆ ಧನ ಸಹಾಯ ಕೂಡ ಮಾಡಿದರು. ಅವರು ನೀಡಿದ ದೇಣಿಗೆಗಳಂತೂ ಅಪಾರ. ಸುರೇಶ ಪ್ರಾಮಾಣಿಕರು. ತಾವು ಎಲ್ಲಿ ನೆಲೆಸಿದರೂ ಆ ಪ್ರದೇಶದ ಜನರ ಯೋಗಕ್ಷೇಮಕ್ಕಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮನ್ನು ಅರ್ಪಿಸಿಕೊಂಡವರು. ಅವರು ನಾಡಿಗೆ ನೀಡಿದ ದೇದೀಪ್ಯಮಾನ ಕೊಡುಗೆ ಸಪ್ನಾ ಬುಕ್ ಹೌಸ್, ಅದು ಸರಸ್ವತಿಯ ನೆಲೆ. ಸುರೇಶ ಅವರು ಓದುಗರ ಆಸಕ್ತಿ ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ಸ್ಪಂದಿಸುತ್ತಾ ಬಂದರು. ವೈಯಕ್ತಿಕ ಸಂಬಂಧದಲ್ಲಿ ಆತ್ಮೀಯರು. ಸದಾ ಮಂದಹಾಸಯುಕ್ತರಾಗಿರುತ್ತಿದ್ದ ಶಾ ಕರ್ನಾಟಕದ ಅಭಿವೃದ್ಧಿಯ ಸೇವೆಯನ್ನು ತಮ್ಮದೇ ಆದ ನೆಲೆಯಲ್ಲಿ ನಿಷ್ಠೆಯಿಂದ ಮಾಡಿದರು. ಒಮ್ಮೆ ಅವರನ್ನು ಗಣ್ಯ ಲೇಖಕರೊಬ್ಬರು, ಇಷ್ಟೊಂದು ಪುಸ್ತಕಗಳನ್ನು ತರುವಿರಿ, ಈ ಪುಸ್ತಕಕ್ಕೆ ಮಾರುಕಟ್ಟೆ ಎಲ್ಲಿದೆ ಎಂದು ಪ್ರಶ್ನಿಸಿದಾಗ ಶಾ ನಗುತ್ತಲೇ, ನಾವು ಯಾವಾಗಲೂ ಪ್ರತಿಫಲದ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ, ಕೆಲವರಿಗಾದರೂ ಈ ಪುಸ್ತಕಗಳ ಅವಶ್ಯಕತೆ ಇರಬಹುದು, ನಾವು ಅದಕ್ಕೆ ಸ್ಪಂದಿಸಬೇಕು ಎಂದು ನಗುತ್ತಲೇ ಉತ್ತರಿಸಿದರು. ಸಪ್ನಾ ಬುಕ್ ಹೌಸ್ ಭಾರತದಾಚೆಗೂ ಖ್ಯಾತಿವೆತ್ತು ಬೆಳೆಯಲು ಶಾರ ಪರಿಶ್ರಮವೇ ಕಾರಣವಾಯಿತು. ಅದು ಊಹಿಸಲಾಗದಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆಯಿತು. ಒಂದು ಪ್ರಾಂತೀಯ ಭಾಷೆಯಲ್ಲಿ, ಅದರಲ್ಲೂ ಮಿತವಾದ ಮಾರುಕಟ್ಟೆ ಇರುವೆಡೆ ಪುಸ್ತಕಗಳನ್ನು ಹೊರತರಲು ಧೈರ್ಯ ಮತ್ತು ಆ ಭಾಷೆಯ ಮೇಲೆ, ಸಾಹಿತ್ಯದ ಮೇಲೆ ಪ್ರೀತಿ ಅವಶ್ಯಕ. ಈ ಎರಡೂ ಗುಣಗಳು ಶಾರಲ್ಲಿ ಇದ್ದವು. ಶಾ ಸೌಜನ್ಯತೆ, ವಿನಯಗಳ ಸಾಕಾರವಾಗಿದ್ದರು. ಕೆಲವರಿಗೆ ಅವರು ಗುರು, ಕೆಲವರು ಅವರನ್ನು ಬಾಯಿ ಎಂದು ಕರೆಯುತ್ತಿದ್ದರು. ಸುರೇಶ್ ಶಾರ್ದು ಸರಳ ಜೀವನ, ವ್ಯಾಪಾರದ ಒಳಮರ್ಮವನ್ನು ಸಮರ್ಥವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅವರಲ್ಲಿತ್ತು. ಒಂದು ಕಾಲಕ್ಕೆ ಅವರು ತಮ್ಮ ಮೊಪೆಡ್ನಲ್ಲಿ ಪುಸ್ತಕಗಳ ಕಟ್ಟು ಇರಿಸಿಕೊಂಡು ಸರಬರಾಜು ಮಾಡಲು ಹೋಗುತ್ತಿದ್ದುದೂ ಉಂಟು.
ಕುಮಾರ ಪಾರ್ಕ್ ಬಡಾವಣೆಯಲ್ಲಿ ಮನೆ ಮಾಡಿದರು. ತನ್ನಂತೆ ತನ್ನ ಮಕ್ಕಳು ಬೆಂಗಳೂರಿನಲ್ಲಿ ನೆಲೆಸಬೇಕೆಂದು ಬಯಸಿ 3 ಗಂಡು ಮಕ್ಕಳ ಮದುವೆಯನ್ನು ಬೆಂಗಳೂರಿನಲ್ಲಿಯೇ ನೆರವೇರಿಸಿದರು. ತನ್ನ ಮೊಮ್ಮಕ್ಕಳು ಕನ್ನಡಿಗರಾಗಬೇಕೆಂಬ ಹಂಬಲ ಶಾರದ್ದಾಗಿತ್ತು. ಸುರೇಶ್ ಶಾರದು ಪರೋಪಕಾರ ಬುದ್ಧಿ. ಒಂದು ಕಾಲಕ್ಕೆ ನೆರವಾಗಿದ್ದ IBH ಪ್ರಕಾಶನದಲ್ಲಿ ಮುಂದೆ ಸಂಜಯ್ ಅಡಿಗ ಕಾಲಿಟ್ಟಾಗಲೂ ಅವರಿಗೆ ಎಲ್ಲ ರೀತಿಯ ನೆರವನ್ನು ನೀಡಿದರು. ಸಂಜಯ್ ಅಡಿಗರು ಇಲ್ಲಿ ಬಂದಿದ್ದಾರೆ, ದಯಮಾಡಿ ಅವರು ಎದ್ದು ನಿಲ್ಲಬೇಕು. ಸುರೇಶ್ ಶಾರು ಮಕ್ಕಳು ನಿತಿನ್, ದೀಪಕ್, ಪರೇಶ್ ಮೂವರೂ ಸಪ್ನ ಸಂಸ್ಥೆಯ ವಿವಿಧ ವಿಭಾಗಗಳನ್ನು ವಹಿಸಿಕೊಂಡು ಸಮರ್ಥವಾಗಿ ನಿರ್ವಹಿಸುವಂತೆ ರೂಪಿಸಿದ ವ್ಯಕ್ತಿತ್ವ ಶಾ ಅವರದು. ಎಷ್ಟು ಎತ್ತರಕ್ಕೆ ಬೆಳೆದರು ಎಂದು ಸ್ವಲ್ಪವೂ ಅವರು ತೋರಲಿಲ್ಲ. ಸಿರಿವಂತ, ಬಡವ, ಮೇಲು ಕೀಳು ಎಂಬ ಭೇದ ಭಾವ ತೋರದೆ ಎಲ್ಲರನ್ನೂ ಸಮಾನಾಗಿ ಕಂಡರು. ಒಂದು ಪುಸ್ತಕದ ಮಳಿಗೆ ಸಾವಿರಾರು ಜನ ಕೆಲಸ ಮಾಡುವುದೆಂದರೆ ಅದ್ಭುತವೇ. ಸಪ್ನ ಅಂತಹ ಸಂಸ್ಥೆ, ಅಲ್ಲಿ ಸಾವಿರಾರು ಜನರಿಗೆ ಕೆಲಸ. ಸುರೇಶರಿಗೆ ಸೋಮಾರಿಗಳೆಂದರೆ ಆಗದು, ದುಡಿಯಬೇಕು, ಇದು ಅವರ ನೀತಿ. ಈ ನಿಟ್ಟಿನಲ್ಲಿ ಅವರು ಒಂದು ಚೇತನ, ಅಪ್ಪಟ ಭಾರತೀಯ. ಅವರನ್ನು ಎತ್ತ ತಾಯಿ ಗುಜರಾತಿ, ಆದರೆ ಒತ್ತ ತಾಯಿ ಕನ್ನಡತಿ. ನಗು ಶಾ ಅವರ ಆಸ್ತಿಯಾಗಿತ್ತು. ಸದಾ ನಗು, ಮಂದಹಾಸ. ಸಿಟ್ಟಿಗೆದ್ದರೂ ಕೇವಲ ಕ್ಷಣಿಕ. ಅವರದು ಪುಸ್ತಕ ಪ್ರೀತಿ. ಅವರು ಬಿತ್ತಿದ ಪುಟ್ಟ ಬೀಜ ಇಂದು ಹೆಮ್ಮರವಾಗಿ ಬೆಳೆದು ಹಲವು 10 ಜನರಿಗೆ ಆಶ್ರಯ ನೀಡಿದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಎಂಬ ಮನೋಭಾವದೊಂದಿಗೆ ಸುರೇಶ ಒಬ್ಬ ಚಾಲನಾ ಶಕ್ತಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. I now request the author Nirmala Govindarajan to please come on stage and speak about Man in the Mirror, a biographical narration, the life of a coolie turned book entrepreneur. Thank you, Mr. Shah and Rajesh, for having me over here. It's been a most honorable experience, especially to be sharing stage with these stalwarts of Kannada literature and to receive that kind of an appreciation for the book from Mr. Hampanna. Thank you so much. I actually know Mr. Suresh Shah through the eyes of Rajesh, who seems to be a living embodiment of his grandfather. I had known his father, Mr. Nitin Shah, Deepak, Paresh, when I was working in Times of India. Most amazing people. I would catch a glimpse of Mr. Suresh Shah, but I had never interacted with him. But these were the pillars behind Sapna. And in 2021, when I saw a big, all these newspaper releases saying that Mr. Suresh Shah had passed on, I called Mr. Nitin Shah. And then he said, Nirmala, I was thinking of you. Why don't you come and meet me? We want to, do a book. And then, instead of him, he said, I'm going to send Rajesh. And I hadn't interacted with Rajesh a lot until then. But then, the first time I saw Niju, Dadu's Niju, and I sat there and I had a cup of tea with him. I had tears in my eyes for a man I had never met. Because here, you sieve and you can see the carpentry, like a sculptor sculpts a little work of art. There were layers and layers of it coming out as, you were etching through that. And through these stories, I met so many of the people who worked with him, his beloved family, and the pillars in their lives, these ladies out here who nobody in Sapna may see in the forefront, but oh God, they are so amazing inside out, holding the household in and out. And I also learned that Mr. Shah, Suresh Shah, was a total feminist. All the girls in his house, smart, highly educated, talented, chartered accountant, toppers, someone working in Manchester, someone a great musician. And, it's just such a privilege to know this beautiful family, so closely knit. And when I'm talking family, like everyone's so rightfully spoken, it's a whole extension of people. And what struck me the most as somebody who believes in equality is that here I was writing about a man who did not discriminate between caste or religion or creed. He had lunch with the Muslims. He was blessed by Nehru. He had breakfast with Modi. So he was everywhere. And he with George Fernandez, with many people from all walks of life. And that's what our country embodies. And that's who
we are talking about in this book, hopefully for lessons to carry back home. And I hope you'll all get to read the book, but I'll read a very short, small excerpt from this book on how Suresh wins a lottery. Because this has got to do with where we are standing here today at this launch, okay? Gandhinagar, Bangalore, 1971. The sun shines with all her intensity as a brief spell of brisk rain shower offers relief from the heat. This, a typical Bangalore summer phenomenon in the second quarter of 1971. Suresh is home for lunch. Standing in the narrow balcony, rocking his baby boy Paresh in his sturdy arms, the hard-working book entrepreneur stares unblinkingly at the hot and wet post-noon skies. The blue expanse now dressed in the 7 hues of a full-blown rainbow. And Bhanu's smile highlights the splendor of nature's divine necklace, the rainbow's range of colors extending from the skies, hugging the far ends of the earth. Gently easing the now sleeping Paresh from her husband's interlocked arms, Bhanu declares, "Such a fine rainbow can bring us nothing but good luck. Go, have a blessed day, Suresh." Moved by the earth-hugging wonder of the skies and his dear Bhanu's loving words, Suresh merges into the day, riding his Suvega scooter with hurried speed and brings the bike to a screeching halt by the facade of Sapna. Spotting Suresh, Sanjay runs with the speed of a cyclonic wind and coming to an unsteady halt in front of his boss yells, "You have won a lottery! You have won a lottery!" "What?" yells Suresh, the ecstasy in his booming voice clearly audible for all the population of Gandhinagar to hear. "What?" screams Poolchand as he comes dashing towards Suresh, abandoning the customers lined up at his pawn store. "What?" exclaims Radhakrishna as he and his friends leave their half-finished cups of chai at the vendor's mobile counter and run towards Suresh. What? A reverberation of male and female voices, all Suresh's friends and acquaintances on the streets of Gandhinagar surround the lucky entrepreneur from Gujarat. Upon this rainbow-blessed day, Suresh has won a princely sum of rupees 1 lakh as commission money for selling a bumper lottery worth rupees 10 lakhs at his store, and the hard-working entrepreneur, now amidst his awed friends and well-wishers engaged in animated discussion, stands in stunned silence, the coolie-turned-entrepreneur trying to assimilate the magnitude of the blessings that have rained on him. A spectacular flash of lightning strikes the post-noon sky. A clap of thunder brings down a fresh shower of rain. Together, Suresh and his well-wishers shield their heads with their hands, and even as the droplets of rain thicken, run towards their respective shops seeking shelter. Alone at his store counter, Suresh gathers his thoughts and comes to terms with the fact that Lakshmi, the goddess of wealth, has blessed him with abundance, that too when he has been least expecting it. His days of toil as a coolie, the painful weight of the sacks on his back, and the door-to-door salesman of the number of rejections and slammed doors he faced come flashing past his eyes, and 33-year-old Suresh opens his wallet to gaze at his parents' photo, tears of joy inundating his sparkling eyes. Riding home to his dear Bhanu and their 3 little gems, Nitin, Deepak and Paresh, droplets of blessed rain soaking his joy-flushed face, Suresh's mind is racing with ideas. What might be the best way to use this prize money to expand his business? Should he throw a party? He pondered throwing a modest party to celebrate his good fortune, and not just with his family, but with those who had been by his side during his journey. A celebration to mark the culmination of years of hard work, determination and perseverance. However, more pressing thoughts occupied his mind. The prime focus of the windfall, he believed, should be in expanding Sapna. His love for books was evident, and the city's thirst for literature was unequitable. Screeching to a halt in front of a single-room rented home, Suresh races indoors and, pulling out a box of chocolates from his cloth shoulder bag,
unwraps an eclair and pops it into his wife Banu's mouth. Chewing on a chocolate toffee, curiously observing her ecstatic husband popping eclairs into the wide-eyed Nitin and Deepak's mouths, Banu is certain that the rainbow has indeed brought some good fortune. Today, the rather strict husband is in a very good mood, and the little boys joyfully unwrap the gifts that follow the eclair treat, laughing heartily, showing off the toys their father has brought them, that too when they have been least expecting the goodies. Suthayu, what's the matter, dear husband? Banu tries to get in a word amidst all the melee in the humble home. We have won a lottery, my dearest Griha Lakshmi. What? Explains Banu. Yes, all of 1 lakh rupees, declares Suresh. What? Lottery? 1 lakh? What are you saying? Is this for real? Pinch me, screams Banu, her heart racing. Gently pinching Banu's hand, laughing heartily, Suresh clutches Banu's shoulders, gazes into her aghast eyes and says, Yes, you heard me right. Goddess Lakshmi has now joined Goddess Saraswati to bless our home. Your prediction upon sighting the rainbow this morning has come true. We have a special blessing from the heavens above. Smiling and shedding tears of joy at once, Banu rushes towards the worship corner and lights the brass lamps that sit in front of Lord Venkatachalapati of Tirupati and other pictures of deities that bless their home. His wife and Suresh pay obeisance to the deities. He declares, Banu, I now need to freshen up and rush to Hotel Ashoka to make enquiries. I have been thinking about it all day and have decided to throw a party for all the directors of the prestigious body of Mysore Sales International Limited, the great MSIL company, that too at our city's only 5-star hotel. With the prize money coming in, I can now afford to spend 5,000 rupees on this party to network with the bigwigs. You know how important this is for the future of our Sapna. Absolutely, declares Banu, with spontaneous admiration for her sharp-minded husband, handing him a plate of dhoklas and a glass of refreshing ginger chai. Welcome to Suresh Shah's everlasting party. I'll just try to draw everyone's attention to the work that Nirmala has been putting in behind this book. She has interviewed not less than 50 people during this entire process, be it the family members, be it Dada's close associates, be it the early employees of over 45-50 years at Sapna Book House, also many of his professional contacts and few others that she's been speaking with, she's been interviewing, she's been taking notes, and diligently she's brought about this wonderful book that talks about his life in a very narrative format. So thank you once again, Nirmala, for this work that you've been put behind the book. Thank you. Thank you, ma'am. As we come to a close for today's event, I can't help but thank the 4 pillars of Sapna, Nitin Shah, Deepak Shah, Paresh Shah, and Nijesh Shah. Thank you so much for handing over such a beautiful legacy and sharing Suresh's journey with all of us. I thank all of you gathered here in joining us for celebrating our beloved Dada, as we fondly called him. Thank you. ಕಳೆದ 18 ವರ್ಷದಿಂದ ಸಪ್ನಾ ಸಂಸ್ಥೆಯಲ್ಲಿ ನಾನು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಿದ್ದೀನಿ. ಬಹುಶಃ ನನಗಿರೋ ಹಾಗೆ 2006ರಲ್ಲಿ ಕುಂವೀರಭದ್ರಪ್ಪನವರ ಅರಮನೆ ಕಾದಂಬರಿ ಬಿಡುಗಡೆ ಆದಂತಹ ಸಂದರ್ಭ, ಯವನಿಕಾದಲ್ಲಿ ಮೊಟ್ಟ ಮೊದಲಿಗೆ ನನ್ನ ಸಪ್ನಾ ಜೊತೆ ಸಂಬಂಧ ಬೆಳೆದಿದ್ದು. ಸುಮಾರು 18 ವರ್ಷಗಳಿಂದ ಈ ಸಪ್ನಾ ಜೊತೆ ಇದ್ದೀನಿ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸುರೇಶ್ ಅವ್ರನ್ನ ನಾನು ಅಪ್ಪ ಅಂತ ಕರಿತಾ ಇದ್ದೆ. ತಕ್ಷಣ ಕೇಳ್ತಿದ್ದಿದ್ದು ಅಪ್ಪ ಬಂದಿಲ್ವಾ ಅಂತ ನಿತಿನ್ ಅವ್ರನ್ನ. ಸುರೇಶ್ ಅವರು ಸಮಾರಂಭಕ್ಕೆ ಬರ್ತಿದ್ದಂಗೆನೇ
ನನ್ನ ಫ್ರೆಂಡ್ ಎಲ್ಲಿ ಅಂತ ಕೇಳೋರು ಅವ್ರನ್ನ, ನನ್ನ ಫ್ರೆಂಡ್ ಅಂತ ಇದ್ರು ಸುರೇಶ್ ಅವರು. ಸೊ ಇದು ನಮ್ಮ ನಡುವೆ ಇರುವಂತಹ ಒಂದು ಸಂಬಂಧ. ಈ ಇಡೀ ಕಾರ್ಯಕ್ರಮ ಅದ್ಭುತವಾದಂತಹ ಇದೊಂದು ಕಾರ್ಯಕ್ರಮ. ಸಪ್ನಾ ಪರಿವಾರ ನೀಡಿರುವಂತಹ ಒಂದು ಪ್ರೀತಿಯ ಆಮಂತ್ರಣ. ಸುರೇಶ್ ಅವರು ಬಿಂಬವಾದರೆ ಪ್ರತಿಬಿಂಬ ನಿಜೇಶ್. ಆ ಒಂದು ಲೆಗಸಿಯನ್ನು ಆವಾಗಲಿಂದ ಹೇಳ್ತಾನೆ ಇದ್ದಾರೆ. ಆ ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗ್ತಿರುವಂತಹ ಈ ಕುಟುಂಬ, ಇದು ಬರೀ ಕರ್ನಾಟಕದ ಹೆಮ್ಮೆ ಅಲ್ಲ, ಇಡೀ ಭಾರತದ ಹೆಮ್ಮೆ ಈ ಕುಟುಂಬ. ಸಪ್ನಾ ಬುಕ್ ಹೌಸ್ ಅವರು ಸುರೇಶ್ ಅವರು ಕಂಡಂತಹ ಕನಸು, ಆ ಕನಸನ್ನು ನನಸಾಗಿ ಮಾಡಿಕೊಂಡವರು. ನಿರ್ಮಲಾ ಅವರು ಬುಕ್ ಬರೆದಿರೋದು, ಅದಕ್ಕೆ ಕೊಟ್ಟಿರುವಂತಹ ಟೈಟಲ್ ಕೂಡ ಅದೇನೇನೆ. ಈ ಒಂದು ಇಡೀ ಕಾರ್ಯಕ್ರಮ ಇವತ್ತಿನ ದಿವಸ ಬಹಳ ಸುಂದರವಾಗಿ ಅದ್ಭುತವಾಗಿ ಆಯಿತು. ನಾನು ಹೇಳಿದ್ನಲ್ಲ, ಆ ಪ್ರತಿಬಿಂಬ ನಿಜೇಶ್ ಕಟ್ಟಿದಂತಹ ಕನಸು ಈ ಕಾರ್ಯಕ್ರಮ ಇವತ್ತು ಇಲ್ಲೇ ಈ ಜಾಗದಲ್ಲಿ ಹೀಗೆ ಮಾಡಬೇಕು ಅಂತ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಇದಕ್ಕೆ ಕಾರಣಕರ್ತರು ತಾವೆಲ್ಲರೂ ಹಾಗೂ ಇಡೀ ಆ ಕುಟುಂಬ. ಈ ಕುಟುಂಬ ಹೀಗೆ ಬೆಳ್ಕೊಂಡು ಹೋಗಲಿ, ನಾವೆಲ್ಲ ಹೀಗೆ ಇವ್ರ ಜೊತೆಯಲ್ಲಿ ಇರೋಣ, ಈ ಸಾಗ ಹೀಗೆ ಸಾಗಲಿ ಅನ್ನುವಂತಹ ಆಶಯದೊಂದಿಗೆ ತಮ್ಮೆಲ್ಲರಿಗೂ ನಾನು ವತ್ಸಲ ಮೋಹನ್ ಸಪ್ನಾ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ದಯಮಾಡಿ ಎಲ್ಲರಿಗೂ ಹೊಟ್ಟೆ ಹಸ್ತಿದೆ, ಒಳ್ಳೆ ಊಟ ತಯಾರಾಗಿದೆ. ಹಾಗೆ ಇವತ್ತು ಬಿಡುಗಡೆ ಆದಂತಹ 4 ಪುಸ್ತಕಗಳು, ಇಂಗ್ಲಿಷ್ ವರ್ಷನ್ ಬೇಕಾಗಿರೋರು ಇಂಗ್ಲಿಷ್ ತಗೊಳ್ಳಿ, ಕನ್ನಡ ಪುಸ್ತಕ ಬೇಕಾಗಿರೋರು ಕನ್ನಡ ತಗೊಳ್ಳಿ. ಪುಸ್ತಕ ತಾಂಬೂಲದೊಂದಿಗೆ ಪುಸ್ತಕವನ್ನು ನೀಡ್ತಾ ಊಟದ ವ್ಯವಸ್ಥೆ ಆಗಿದೆ. ಕಾರ್ಯಕ್ರಮಕ್ಕೆ ಬಂದಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸಪ್ನಾ ಪರಿವಾರದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹೇಳಲ್ಲ